ಆಕಾಶವಾಣಿ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಇನ್ನು ನಾವು ಚಿಕ್ಕಮಗಳೂರು ಜಿಲ್ಲೆಯನ್ನು ನೋಡ್ತಾ ಹೋದರೆ ಅನೇಕ ಸ್ಥಳಗಳು ನಮಗೆ ಮಂತ್ರಮುಗ್ಧವನ್ನು ಮಾಡ್ತಕ್ಕಂಥ ಒಂದು ಸ್ಥಳಗಳಿದೆ. ಅನೇಕ ನಂಬಿಕೆಗಳಿಗೆ ಪಾತ್ರವಾಗಿರ್ತಕ್ಕಂಥ ಸ್ಥಳಗಳಿದೆ. ಅಂಥ ಒಂದು ನಂಬಿಕೆಯ ಒಂದು ಸ್ಥಳ ಅಂತಂದರೆ ಕನ್ಯೆ ಕೆರೆಯಮ್ಮ ದೇವಾಲಯ ಅಂತಕ್ಕಂಥದ್ದು. ಇದು ಬಹಳ ವಿಸ್ಮಯಗಳಿಗೆ ಹೆಸರಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಇಲ್ಲಿ ಏನು ಒಂದು ನಂಬಿಕೆ ಇದೆ ಅಂತಂದರೆ, ಈ ಸಂತಾನ ಇಲ್ಲದೆ ಇರ್ತಕ್ಕಂಥವ್ರು, ಸಂತಾನಹೀನರು ಅಂದರೆ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಹರಸ್ಕೊಂಡ್ರೆ ಮಕ್ಕಳಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ. ಆ ನಂಬಿಕೆ ಭಾಳ ದಿವಸದಿಂದ ನಡ್ಕೊಂಡು ಬಂದಿದೆ. ಆದ್ದರಿಂದ ಇದನ್ನು ಇಲ್ಲಿ ಭಾಳ ಜನ ಇಲ್ಲಿ ಸಂತಾನಹೀನರು ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದು ಇರ್ತಕ್ಕಂಥದ್ದು ದಂಟ್ರುಮಕ್ಕಿ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಈ ಒಂದು ಕನ್ಯೆ ಕೆರೆಯಮ್ಮ ದೇವಸ್ಥಾನ ಇದೆ. ಇಲ್ಲಿ ಬಂದು ಮಧ್ಯರಾತ್ರಿ ಗಂಗೆ ಪೂಜೆಯನ್ನು ಸಲ್ಲಿಸ್ಬೇಕಂತ. ಯಾವ ದಂಪತಿಗಳಿಗೆ ಮಕ್ಕಳಿರಲ್ಲ ಅವ್ರು ಬಂದು ಮಧ್ಯರಾತ್ರಿ ಗಂಗೆ ಪೂಜೆಯನ್ನು ಸಲ್ಲಿಸಿ ಈ ದೇವಾಲಯಕ್ಕೆ ಬಂದು ಹರಸ್ಕೊಂಡ್ರೆ ಖಂಡಿತ ಮಕ್ಕಳಾಗುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿನ ಗ್ರಾಮಸ್ಥರು ಅನೇಕ ನಮಗೆ ವಿಚಾರಗಳನ್ನು ತಿಳಿಸ್ತಾರೆ. ಇಲ್ಲೆಲ್ಲ ಬಂದು ಬೇಕಾದಷ್ಟು ಜನಕ್ಕೆ ಮಕ್ಕಳಾಗಿದೆ ಅಂತಕ್ಕಂಥದ್ದನ್ನು ಅವ್ರು ಸೂಚಿಸ್ತಾರೆ ಅವರು. ಇದು ಚಿಕ್ಕಮಗಳೂರು ಜಿಲ್ಲೆಯ ಬಸವನಹಳ್ಳಿಯ ಸಮೀಪ ಇದೆ. ಇದನ್ನು ಸ್ಥಳೀಯರು ಕತ್ರಿ ಮಾರಮ್ಮ ಅಂತಲೂ ಕರೀತಾರೆ. ಶುಕ್ರವಾರ ಮತ್ತು ಮಂಗಳವಾರ ಇಲ್ಲಿ ಹೆಚ್ಚು ಜನ ಭೇಟಿ ಕೊಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದನೇ ದೇವಾಲಯದ ಬಾಗಿಲು ಭಕ್ತರಿಗೋಸ್ಕರವಾಗಿ ತೆರೆದಿರುತ್ತೆ. ಇಲ್ಲಿ ಅನೇಕ ವಿಶೇಷ ಹರಕೆಗಳನ್ನು ಹೊರ್ತಾರೆ. ಆಮೇಲೆ ಮಕ್ಕಳು ಜನಿಸಿದ ಮೇಲೆ ಬಂದು ದೇವಾಲಯ ಕರ್ಕೊಂಬಂದು ಇಲ್ಲಿ ತೊಟ್ಟಿಲು ಸೇವೆ ಅಥವಾ ತುಲಾಭಾರ ಮಾಡ್ತಕ್ಕಂಥ ಸಂಪ್ರದಾಯನೂ ಇದೆ. ಸುಮಂಗಲಿಯರು ದೇವಿಗೆ ಬಳೆಗಳನ್ನು ಅರ್ಪಿಸಿ ಮಡಿಲು ತುಂಬುವ ಶಾಸ್ತ್ರದ ಮೂಲಕ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರತಿನಿತ್ಯ ನೋಡ್ಬೋದು. ಕೆಲವು ವಾಸಿಯಾಗದ ರೋಗಗಳಿಗೂ ಸಹ ಜನ ಇಲ್ಲಿ ಹರಸಿಕೊಳ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಇವೆಲ್ಲ ವೈಜ್ಞಾನಿಕವಾಗಿ ಇದಕ್ಕೆ ದಾಖಲೆ ಕೊಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಸಹ ನಮ್ಮ ನಡವಳಿಕೆ, ನಮ್ಮ ನಂಬಿಕೆ ಏನು ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ನಮಗೆ ಇಷ್ಟೆಲ್ಲ ದೇವಾಲಯಕ್ಕೆ ಬರೋದಕ್ಕೋಸ್ಕರವಾಗಿ ಒಂದು ಪ್ರಚೋದನೆಯನ್ನು ನೀಡುತ್ತೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಈಗ ಮತ್ತೊಂದು ದೇವಾಲಯ, ಒಂದು ಪುಣ್ಯಕ್ಷೇತ್ರವನ್ನು ನಾವು ಭೇಟಿ ಮಾಡೋಣ. ಅದನ್ನು ಭವಾನಿ ಶಂಕರ ಪುಣ್ಯಕ್ಷೇತ್ರ ಅಂತ ಕರೀತಾರೆ. ಇದನ್ನು ಹೇರಂಬ ಕ್ಷೇತ್ರ ಅಂತಲೂ ಕರೀತಾರೆ. ಈ ಹೇರಂಬ ಕ್ಷೇತ್ರ ಇಲ್ಲಿ ಹೋಗ್ತಕ್ಕಂಥದ್ದು ಬಹಳ ಸ್ವಲ್ಪ ಕಠಿಣ ಹಾದಿ. ಇದು ಎಲ್ಲರೂ ಎಲ್ಲ ಸಮಯದಲ್ಲೂ ಹೋಗೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಇದು ಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಇರೋದ್ರಿಂದ ಬೇಸಿಗೆಯಲ್ಲಿ ನೀರು ಕಡಿಮೆ ಇದ್ದಾಗ ಮಾತ್ರ ಹೋಗೋದಕ್ಕೆ ಸಾಧ್ಯ. ಮಳೆಗಾಲದಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸಹ ಬಹಳ ಪ್ರಯಾಸ ಪಡಬೇಕು. ನರಸಿಂಹರಾಜಪುರದಿಂದ ಸುಮಾರು 12 ಕಿಲೋಮೀಟರ್ BH ಕೈಮರದ ಕಡೆ ಹೋಗಬೇಕು. ಅಲ್ಲಿ ಹಂತುವಾನಿ ಮಾರ್ಗದಲ್ಲಿ ಮುಂದೆ ಸಾಗಿದರೆ ನಮಗೆ ಭದ್ರೆಯ ಹಿನ್ನೀರು ನಮಗೆ ಎದುರಾಗುತ್ತೆ. ಆ ಭದ್ರೆಯ ಹಿನ್ನೀರಿನಲ್ಲಿ ದೋಣಿಯಲ್ಲಿ ಕುಳಿತು ಈ ಹೇರಂಬ ಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿ ಹೋದರೆ ಪುರಾಣ ಪ್ರಸಿದ್ಧವಾದ ದೇಗುಲ ನಮಗೆ ಕಂಡು ಬರುತ್ತೆ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಆ ಕ್ಷೇತ್ರದ ಪರಿಚಯ ಇರ್ತಕ್ಕಂಥ ಒಬ್ಬರನ್ನ ನಾವು ಮಾರ್ಗದರ್ಶಿಯಾಗಿ ಕರ್ಕೊಂಡು ಹೋಗಲೇಬೇಕು. ಯಾಕೆಂದ್ರೆ ನಮಗೆ ಗೊತ್ತಾಗಲ್ಲ, ದಾರಿ ತಪ್ಪಿದರೆ ಮತ್ತು ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಅದು ಇದೊಂದು ಅಜ್ಞಾತ ಸ್ಥಳ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಎಲ್ಲ ಕಾಲದಲ್ಲೂ ಇಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಯಾವಾಗಿರ್ತಾರಪ್ಪ ಜನ ಹೆಚ್ಚು ಅಂದರೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಆ ಜಾತ್ರಾ ಸಮಯದಲ್ಲಿ ಮಾತ್ರ ಜನ ಇಲ್ಲಿಗೆ ಬರೋದನ್ನು ನಾವು ಕಾಣ್ಬೋದು. ಇಲ್ಲಿ ಯಾತಕ್ಕೋಸ್ಕರವಾಗಿ ಭವಾನಿ ಶಂಕರ ಪುಣ್ಯಕ್ಷೇತ್ರವನ್ನು ನಾವು ಕಾಣಬೇಕು, ನೋಡಬೇಕು ಅಂತಕ್ಕಂಥ ಮನಸ್ಸು ಬರುತ್ತೆ ಅಂದರೆ, ಇದು ನೈಸರ್ಗಿಕ ಚೆಲುವಿನಿಂದ ಕಂಗೊಳಿಸ್ತಕ್ಕಂಥ ಪ್ರದೇಶ. ನಾವು ಪ್ರಯಾಸ ಪಟ್ಟು ಹೋದರೂ ಸಹ ಅಲ್ಲಿ ಹೋದ್ಮೇಲೆ ನಮ್ಮ ಆಯಾಸ ಎಲ್ಲ ಪರಿಹಾರ ಆಗುತ್ತೆ. ಅಮಿತವಾದ ಸಂತೋಷ ನಮಗೆ ನೀಡ್ತಕ್ಕಂಥ ಒಂದು ಸ್ಥಳ ಇದು. ಏಕೆಂದರೆ ಹಕ್ಕಿಗಳ ಕಲರವ ಇರ್ಬೋದು, ನೀರವ ವಾತಾವರಣ ಇರ್ಬೋದು, ಕಣ್ಣು ಹಾಯಿಸಿದಷ್ಟು ಭದ್ರತೆಯ ಹಿನ್ನೀರು ನಮಗೆ ಕಂಡು ಬರುತ್ತೆ. ಅದರ ಮೇಲೆ ಬೀಸ್ತಕ್ಕಂತಹ ತಂಗಾಳಿ ನಮ್ಮ ಎಲ್ಲ ಆಯಾಸವನ್ನು ಪರಿಹರಿಸುತ್ತೆ. ನಿಮಗೆ ಅದೃಷ್ಟ ಇದ್ದರೆ ನವಿಲನ್ನು ನೋಡ್ಬೋದು, ನವಿಲಿನ ನರ್ತನವನ್ನು ನೋಡ್ಬೋದು, ಜಿಂಕೆಯ ದರ್ಶನವೂ ಸಹ ಆಗ್ಬೋದು. ಇಂತಹ ಪ್ರಶಾಂತ ವಾತಾವರಣದಲ್ಲಿ ಇಲ್ಲಿ ಭವಾನಿ ಶಂಕರ ದೇವಸ್ಥಾನ ಇದೆ. ಇದನ್ನು ಜನ ದಕ್ಷಿಣದ ಕೇದಾರ ಅಂತಲೂ ಸಹ ಕರೀತಾರೆ. ಸಂಜೆ ಆಯಿತು ಅಂದರೆ ಇಲ್ಲಿ ಆನೆಗಳ ಹಿಂಡು, ಹುಲಿ, ಚಿರತೆಗಳು ಬರುವ ಸಂಭವ ಇರುತ್ತೆ. ಆದ್ದರಿಂದ ಬಹಳ ಜಾಗ್ರತೆ ಇರಬೇಕು.
ಪಂಚಲಿಂಗ ಕ್ಷೇತ್ರಗಳಲ್ಲಿ ಇದೂ ಸಹ ಒಂದು ಅಂತ ಹೇಳ್ತಾರೆ. ಪಂಚಲಿಂಗ ಕ್ಷೇತ್ರಗಳು ಯಾವ್ಯಾವುದು ಅಂದರೆ ಕಳಸ, ಖಾಂಡ್ಯ, ಕೂಡ್ಲಿ, ಸೋಂಪುರ ಮತ್ತು ಈ ಹೇರಂಬ ಕ್ಷೇತ್ರ. ಈ ಪುಟ್ಟ ದೇವಸ್ಥಾನ ಚಾಲುಕ್ಯರ ಕಾಲದ ಶಿಲ್ಪಕಲೆಯಿಂದ ಕೂಡಿದೆ. ದೇವಾಲಯದ ಎದುರಿಗೆ ಒಂದು ಗರುಡಗಂಬ ಇದೆ. ದೇವಾಲಯಕ್ಕೆ 4 ಕಡೆ ದ್ವಾರಗಳಿದೆ. ಗರ್ಭಗುಡಿಯಲ್ಲಿ ಕಂದು ಮಿಶ್ರಿತ ಶಿವಲಿಂಗ ಇದೆ. ಎದುರಿಗೆ ಬಸವಣ್ಣ ಇದೆ. ದೇವಾಲಯಕ್ಕೆ ಕಾಂಪೌಂಡ್ ಸಹ ಕಟ್ಟಿಸಿದ್ದಾರೆ. ಅದರೊಳಗೆ ಒಂದು ಹಳೆಯ ರಥನೂ ಸಹ ಇದೆ. ಇದೊಂದು ಮುಳುಗಡೆ ಪ್ರದೇಶ. ಇದು ಮುಳುಗಡೆ ಆಗೋದಕ್ಕಿಂತ ಮುಂಚೆ ಇಲ್ಲೊಂದು ಒಳ್ಳೆ ಗ್ರಾಮ ಇತ್ತು. ಇಲ್ಲಿ ಭಾಳ ಜನ ವಾಸವಾಗಿದ್ರು. ಇಲ್ಲಿ ಜನವಸತಿ ಇತ್ತು. ಆದರೆ ಯಾವಾಗ ಭದ್ರಾ ಡ್ಯಾಮ್ ಆಯಿತು, ಇದು ಮುಳುಗಡೆ ಪ್ರದೇಶ ಆಯಿತು. ಎಲ್ಲರೂ ಸಹ ಬೇರೆ ಸ್ಥಳಗಳಿಗೆ ಅವರು ಸ್ಥಳಾಂತರಗೊಂಡರು. ಈ ಕ್ಷೇತ್ರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಒಂದು ಐತಾಳರ ಕುಟುಂಬ ಅಂತಿದೆ. ಅಲ್ಲಿ ಆ ಐತಾಳರ ಕುಟುಂಬ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ. ಹಿಂದೆಲ್ಲ ಒಬ್ಬರು ಚಂದ್ರ ಐತಾಳರು ಅಂತಿದ್ರು. ಅವ್ರು ಮಳೆಗಾಲದಲ್ಲೂ ಸಹ ತಮ್ಮ ಜೀವದ ಹಂಗು ತೊರೆದು ಪ್ರತಿದಿನ ಪೂಜೆ ಮಾಡ್ತಿದ್ರು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮಗೆ. ಇಲ್ಲಿನ ಹೇರಂಬೇಶ್ವರ ಜಾತ್ರೆ ಪ್ರತಿ ವರ್ಷ 3 ದಿನಗಳ ಕಾಲ ನಡೆಯುತ್ತೆ. ಆ ಸಮಯದಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಬಂದು ಇಲ್ಲಿಯ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿತಕ್ಕಂಥದ್ದು, ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಸಹ ಮಾಡೋದನ್ನು ನಾವು ನೋಡ್ಬೋದು. ಬಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ. ಇನ್ನು ಕೊನೆಯದಾಗಿ ಇಲ್ಲೊಂದು ಸಣ್ಣ ದೇವಸ್ಥಾನ ಇದೆ. MC ಹಳ್ಳಿಯ ಶಿವಸುಬ್ರಹ್ಮಣ್ಯ ದೇವಾಲಯ ಅಂತ. MC ಹಳ್ಳಿ ಅಂತಂದರೆ ಮಳಲಿ ಚೆನ್ನೇನಹಳ್ಳಿ ಅಂತ, ಅದಕ್ಕೆ ಸಂಕ್ಷಿಪ್ತವಾಗಿ MC ಹಳ್ಳಿ ಅಂತ ಕರೀತಾರೆ. ಇದು ತರೀಕೆರೆ ತಾಲೂಕಿನಲ್ಲಿ ಒಂದು ಬೆಟ್ಟದ ಮೇಲಿರ್ತಕ್ಕಂಥ ಒಂದು ಸುಂದರವಾದ ಸ್ಥಳ. ಈ ಶಿವಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ. ಭಾಳ ಸ್ವಚ್ಛವಾಗಿರ್ತಕ್ಕಂಥ ಪರಿಸರ ಇದೆ. ಈ ಕ್ಷೇತ್ರದ ಪಾವಿತ್ರತೆಯನ್ನು ತಿಳಿದಿರ್ತಕ್ಕಂಥ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಇಲ್ಲಿ ಬೆಟ್ಟದ ಕೆಳಗೆ ಏಕಶಿಲೆಯ ಒಂದು ಪಾರ್ವತಿ ದೇವಿಯ ಮೂರ್ತಿಯನ್ನು ದರ್ಶನ ಪಡೆದು ಮುಂದೆ ಸಾಗಿದರೆ ಬೆಟ್ಟ ಹತ್ತೋದಕ್ಕೆ ಮೆಟ್ಟಲುಗಳಿದೆ. ಸ್ವಂತ ವಾಹನದಲ್ಲಿ ಹೋದರೆ ಮೇಲಿನವರೆಗೂ ಸಹ ರಸ್ತೆನೂ ಉಂಟು. ಇಲ್ಲಿ ತೆರಳಬೇಕಾದ್ರೆ ಅನೇಕ ದೇವರುಗಳನ್ನು ಸಾಲಿಗೂ ನೂರಾರು ದೇವರುಗಳನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಅವನ್ನೆಲ್ಲ ನೋಡ್ಕೊಂಡು ಮುಂದೆ ಸಾಗಿದರೆ ಬೆಟ್ಟದ ತುದಿಯಲ್ಲಿ ಶಿವಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿ ಕಂಗೊಳಿಸುತ್ತೆ. ಅದಕ್ಕೊಂದು ಸುಂದರವಾದ ದೇವಾಲಯವನ್ನು ಸಹ ಕಟ್ಟಿಸಿದ್ದಾರೆ. ಸುಬ್ರಹ್ಮಣ್ಯ ಷಷ್ಠಿ ದಿವಸ ದೂರದಿಂದನೂ ಸಹ ಇಲ್ಲಿ ಜನ ಬಂದು ದೇವರಿಗೆ ಒಂದು ತಮ್ಮ ಭಕ್ತಿಯನ್ನು ಅರ್ಪಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಒಂದು ಅರ್ಧ ದಿನ ಪ್ರಶಾಂತ ಸ್ಥಳದಲ್ಲಿ ನಾವು ನೆಮ್ಮದಿಯಿಂದ ಇರಬೇಕು ಅಂತ, ನಾವು ಕಾಲ ಕಳೀಬೇಕು ಅಂತ ಬಯಕೆ ಇದ್ದರೆ ಈ ಸ್ಥಳಕ್ಕೆ ಖಂಡಿತ ಭೇಟಿ ನೀಡಿ. ಇದು ಭದ್ರಾವತಿಯಿಂದ ತರೀಕೆರೆಗೆ ಹೋಗ್ತಕ್ಕಂಥ ಮಾರ್ಗದಲ್ಲೇ ಎದ್ದು ಪ್ರವಾಸವನ್ನು ಮಾಡ್ತಕ್ಕಂಥವ್ರನ್ನ ಕೈ ಬೀಸಿ ಕರೀತಕ್ಕಂಥ ಒಂದು ಸುಂದರವಾದ ಸ್ಥಳ. ಇಷ್ಟೆಲ್ಲ ಒಂದು ಸ್ಥಳಗಳು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹಿರಿಮೆಯನ್ನು ಹೆಚ್ಚಿರ್ತಕ್ಕಂಥದ್ದು. ಅದಕ್ಕೆ ಹೇಳೋದು ಚಿಕ್ಕಮಗಳೂರು ಜಿಲ್ಲೆ ಅಂತಂದರೆ ಅದು ಪ್ರವಾಸಿಗರ ಸ್ವರ್ಗ ಅಂತಲೇ ಕರೀತಾರೆ. ಒಂದಲ್ಲ ಒಂದು ಕಡೆ ಅನೇಕ ಸ್ಥಳಗಳು ನಮ್ಮನ್ನು ಮುದಗೊಳಿಸ್ತಕ್ಕಂಥದ್ದು, ನಮಗೆ ಎಲ್ಲ ರೀತಿಯ ಒಂದು ಸಂತೋಷವನ್ನು ನೀಡ್ತಕ್ಕಂಥದ್ದು ಮತ್ತು ಧಾರ್ಮಿಕ ವ್ಯಕ್ತಿಗಳಿಗೆ ಅದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಕಲಾಪ್ರಿಯರಿಗೆ ಪ್ರಿಯವಾಗಿರ್ತಕ್ಕಂಥದ್ದು, ಹೀಗೆ ಎಲ್ಲ ವರ್ಗದ ಜನರಿಗೂ ಸಹ ಸಂತೋಷವನ್ನು ನೀಡತಕ್ಕಂಥ ಒಂದು ಸ್ಥಳಗಳು ನಮ್ಮ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.